ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಜಮಖಂಡಿ. ಮಹಿಳೆಯರು ಮುಖ್ಯವಾಹಿನಿಗೆ ಬರಬೇಕೆಂದರೆ ಅವರ ಪರವಾಗಿ ಧ್ವನಿ ಎತ್ತಬೇಕು. ಅವರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರುವಂತೆ ಮಾಡಬೇಕು ಎಂದು ಓಲೆ ಮಠದ ಶ್ರೀ ಆನಂದದೇವರು ಹೇಳಿದರು. ನಗರದ ಸೈನಿಕ ಭವನದಲ್ಲಿ ಶ್ರೀ ಕಾಯಕರತ್ನ ಮಹಿಳಾ ಸೇವಾ ಸಂಸ್ಥೆಯ ಉದ್ಘಾಟನಾ ಸಮಾರಂಭ ಹಾಗೂ ಅನಾಥ ಮಕ್ಕಳಿಗೆ ಶೈಕ್ಷಣಿಕ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗಂಡು ಹೆಣ್ಣು ಅಂತ ತಾರತಮ್ಯ ಮಾಡದೆ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು. ಹೆಣ್ಣು ಮಕ್ಕಳನ್ನು ದೇವರ ಸಮಾನ ಎಂದು ಕಾಣುವ ದೇಶ ನಮ್ಮದು. ಅವರನ್ನು ತಾಯಿಯಂತೆ ಕಾಣುವ ಸಂಸ್ಕೃತಿ ನಮ್ಮದು. ಈಗಿನ ಯುವಕರು ಚಿತ್ರನಟರು, ರಾಜಕಾರಣಿಗಳು ನಮ್ಮ ನಾಯಕ ಎಂದು ಅವರನ್ನು ಅನುಕರಣ ಮಾಡುತ್ತಾರೆ. ಆದರೆ ನಮ್ಮ ಕಾಯಕವೇ ನಮ್ಮ ನಾಯಕ ಎಂದು ತಿಳಿದುಕೊಳ್ಳಬೇಕು. ಆಶೀರ್ವಚನ ನೀಡಿದರು. ತಾಲೂಕು ದಂಡಾಧಿಕಾರಿಗಳಾದ ಅನಿಲ್ ಬಡಿಗೇರ್ ಮಾತನಾಡಿ, ಸರ್ಕಾರದ ಅನೇಕ ಯೋಜನೆಗಳನ್ನು ಸಂಘ ಸಂಸ್ಥೆಗಳು ಕೂಡ ಜನಸಾಮಾನ್ಯರಿಗೆ ತಲುಪಿಸುತ್ತವೆ. ಮಹಿಳೆಯರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕು. ಅವರಿಗೆ ಉದ್ಯೋಗ ಕೌಶಲ್ಯಗಳನ್ನು ನೀಡಬೇಕು. ಬಡ ಅನಾಥ ಮಕ್ಕಳಿಗೆ, ಗ್ರಾಮೀಣ ಭಾಗದ ಬಡ ಜನರಿಗೆ ಸಂಘ ಸಂಸ್ಥೆಗಳು ಅವರನ್ನು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸಬಲರನ್ನಾಗಿ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತವೆ ಎಂದು ಹೇಳಿದರು. ಜಮಖಂಡಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವರ್ಧಮಾನ ನ್ಯಾಮಗೌಡ ಮಾತನಾಡಿ, ಸಮಾಜದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ ಮಹಿಳೆಯರು, ಬಡ ಅನಾಥ ಮಕ್ಕಳ ಏಳಿಗೆ ಆಗಬೇಕು. ಮಹಿಳೆಯರು ಮುಖ್ಯವಾಹಿನಿಗೆ ಬರಬೇಕು. ಸಮಾಜದಲ್ಲಿ ನೊಂದವರಿಗೆ, ದೀನ ದಲಿತರಿಗೆ ಸಹಾಯವಾಗಬೇಕು. ಸಮಾಜದಲ್ಲಿ ಬದಲಾವಣೆಯ ಕಾರ್ಯಗಳು ಆಗಬೇಕು ಎಂದು ಹೇಳಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ CRO ಆದಂಥ ಡಾಕ್ಟರ್ ರಾಜು ಗಸ್ತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನು ಶ್ರೀಮತಿ ಯಶೋಧ ರಾ ಲಮಾಣಿ ವಹಿಸಿದ್ದರು. ಕಾಶಿನಾಥ್ ಹೊಸಮನಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ 100 ಅನಾಥ ಮಕ್ಕಳಿಗೆ 1,000 ರೂಪಾಯಿ ಮೌಲ್ಯದ ಶೈಕ್ಷಣಿಕ ಸಾಮಗ್ರಿಗಳನ್ನು ರಾಜು ಗಸ್ತಿಯವರು ನೀಡಿದರು. ವೇದಿಕೆ ಮೇಲೆ ಶಶಿಧರ ಮೀಶಿ, ಮಹಾದೇವ ಹನಗಂಡಿ, ಸಕಾರಾಮ ಚೌಹಾಣ, ಸದಾಶಿವ ಹೊಸಮನಿ, ರಿಯಾಜ್ ತೆಲಸಂಗ, ಶಿವಲಿಂಗ ಗಾಣಿಗೇರ, ಶ್ರೀಮತಿ ಜಯಶ್ರೀ ಬೇಣಾಳ, ದಾಸಪ್ಪ ಲಮಾಣಿ, RS ಶಿರೋಳ, ಗೌತಮಿ ನ್ಯೂಸ್ ಸಂಪಾದಕರಾದ ಭರತೇಶ್ ಪಾನಕ್ಕನವ ಸೇರಿದಂತೆ ವೇದಿಕೆ ಮೇಲಿದ್ದರು. ಅನೇಕ ಮಹಿಳೆಯರು, ಅನಾಥ ಮಕ್ಕಳು ಪಾಲ್ಗೊಂಡಿದ್ದರು. ಶಿಕ್ಷಕರಾದ RS ದೇಸಾಯಿ ನಿರೂಪಣೆ ಮಾಡಿದರು. ಜೆಎಂಎಫ್ನ ಮಾಜಿ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಎಂ ಆರ್ ಹನಗಂಡಿ ಅವರು ಒಂದೆರಡು ಮಾತನಾಡಬೇಕು ವಿನಂತಿಯನ್ನು ಮಾಡಿಕೊಡ್ತಾರೆ. ಇವತ್ತು ಜಮಖಂಡಿ ಒಳಗ ಯಾವುದೇ ಜಾತ್ರೆಗಳನ್ನ ನಡೆಯಲಕ್ಕ, ಎಲ್ಲ ಸಂಸ್ಥೆಯ ಒಂದು ಕಾರ್ಯಕ್ರಮ ನಡೆಯಲಕ್ಕ, ಅಲ್ಲಿ ಯಾರ ಒಂದು ಕೊಡುಗೆ ಇರ್ತದ ಅಂತಂದ್ರ ಅದು ನಮ್ಮ ರಾಜು ಗಸ್ತಿ ಅವರ ಕೊಡುಗೆ ಇದ್ದೇ ಇರ್ತದ. ನನಗ ಹುಚ್ಚಿರ್ತೈತಿ ದಾನ ಮಾಡೋದು, ಯಾಕೆ ದಾನ ಮಾಡೋದು? 800 ಪುಸ್ತಕ, ಅದೇ 800 ಪುಸ್ತಕ ಮತ್ತೊಂದು ಬ್ಯಾಗ್ಗಳನ್ನ ಕೊಡಿಸಿದ್ದಾರೆ. ಅವ್ರೆಲ್ಲೇ ಈಗ ದಾನ ಮಾಡ್ಬೇಕು. ನಮ್ಮ ನ್ಯಾಮಗೌಡರಾಗಿರ್ಬೋದು, ಹಲವಾರು ದಾನಿಗಳಲ್ಲಿ ದಾನ ಮಾಡ್ಬೇಕು. ಯಾಕಂತಂದ್ರ ನಿಂತ ನೀರು ಕೇಳ್ತಾವ, ನಿಂತ ರೊಕ್ಕ ಕೇಳ್ತಾವ, ಸಂಪತ್ತು ಮಾಡ್ತಾ ಇದ್ದವು. ಆದ್ರೆ ತಾವು ನಿರಂತರವಾಗಿ ಸಮಾಜದ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ಹಂಬಲದೊಂದಿಗೆ ಕಾಯಕ ರತ್ನ ಅಂತಕ್ಕಂಥ ಹೆಸರನ್ನು ತಾವು ಸಂಸ್ಥೆಗೆ ಇಟ್ಟುಕೊಂಡಿದ್ದೀವಿ. ಈ ಸಂಸ್ಥೆ ಸಮಾಜದ ಜೊತೆಗೆ, ನೊಂದವರ ಜೊತೆಗೆ ಹಾಗೂ ಸಮಾಜದಲ್ಲಿ ಹಿಂದುಳಿದಿರತಕ್ಕಂಥ ಮಕ್ಕಳ ಏಳಿಗೆಯಾಗಿ ಈ ಸಂಸ್ಥೆ ನಿರಂತರವಾಗಿ ಕೆಲಸ ಮಾಡಲಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ. ಹೀಗಾಗಿ ಸಂಸ್ಥೆಯ ಉದ್ದೇಶಗಳು ಸಾಕಷ್ಟು ಒಳ್ಳೆಯ ಕಾರ್ಯಗಳನ್ನ ಕಾಸು ಹೊಸಮನಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ನಮಗೆ ತಿಳಿಸಿದ್ದಾರೆ. ನಮ್ಮ ಸಂಸ್ಥೆ ಮುಂದಿನ ದಿನಮಾನದಲ್ಲಿ ಇಂತಿಂತ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಅವರು ತಮ್ಮ ಪ್ರಾಸ್ತಾವಿಕ ಮಾತಿನಲ್ಲಿ ತಿಳಿಸಿದ್ದಾರೆ. ಹೀಗಾಗಿ ಮುಂದಿನ ದಿನಮಾನದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವರು, ಸಮಾಜದಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು, ಜೊತೆಗೆ ವಿಧವೆಯರು, ಆರ್ಥಿಕವಾಗಿ ಸಬಲತೆಯನ್ನು ಹೊಂದಿರತಕ್ಕಂಥವ್ರನ್ನ ಮುಖ್ಯವಾಹಿನಿಗೆ ಸರ್ಕಾರದ ಯೋಜನೆಗಳನ್ನ ತಂದುಕೊಡ್ತಕ್ಕಂಥ ಕೆಲಸ ನಿಮ್ಮಿಂದ ಆಗಲಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಇಲ್ಲಿ ಮುಖ್ಯವಾಗಿ ನಮ್ಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಆನಂದ್ ದೇವರವರು ಮಾತುಗಳನ್ನು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ
ಕೇಳ್ಕೋಬೇಕಾಗಿತ್ತು. ಅವ್ರ ಬಗ್ಗೆನೂ ಕೂಡ ಒಂದೆರಡು ಮಾತುಗಳನ್ನ ನಾನು ಹೇಳ್ಬೇಕಂತ ಈ ಸಂದರ್ಭದಲ್ಲಿ ಅನಿಸ್ತಾ ಇದೆ. ಆನಂದ್ ಅವರು ನಿರಂತರವಾಗಿ 5 ತಿಂಗಳವರೆಗೆ ನಮ್ಮ ಒಂದು ಕಾರ್ಯಕ್ರಮವಾದ ರೂಪರೇಷವನ್ನ ಜಮಖಂಡಿ ತಾಲೂಕಿನಾದ್ಯಂತ ಹಮ್ಮಿಕೊಂಡಿದ್ದಾರೆ. ಇವತ್ತು ದುಶ್ಚಟಗಳಿಂದ ತಮ್ಮನ್ನೆಲ್ಲರನ್ನೂ ಕೂಡ ಮುಕ್ತಿಗೊಳಿಸಬೇಕು, ಸದ್ಗುಣಗಳನ್ನ ಪ್ರಾಪ್ತಿ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಪ್ರತಿ ಗ್ರಾಮದಲ್ಲಿ 5 ದಿವಸಗಳ ಕಾರ್ಯ ಒಂದು ಪ್ರವಚನ ಮುಖಾಂತರ ನಿಮ್ಮ ಮನೆ ಬಾಗಿಲಿಗೆ ತೆರಳುವುದರ ಮುಖಾಂತರ ದುಶ್ಚಟಗಳಿಂದ ತಮ್ಮನ್ನ ಮುಕ್ತ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಪ್ರತಿ ಗ್ರಾಮಕ್ಕೂ ಕೂಡ ಇವತ್ತಿನಿಂದನೇ ಒಂದು ಯಾತ್ರೆಯನ್ನ ಅದರ ಪ್ರಾರಂಭಿಸಿದ್ದಾರೆ. ಹೀಗಾಗಿ ಬರ್ತಕ್ಕಂಥ ತೀರ್ಮಾನದಲ್ಲಿ ಪ್ರತಿ ಗ್ರಾಮಕ್ಕೆ ಇವತ್ತು ಕುಂಬಾರ ಗ್ರಾಮದಲ್ಲಿ ಪ್ರಾರಂಭ ಆಗ್ತದೆ. ನಿನ್ನೆ ಸ್ಟಾರ್ಟ್ ಆಗೈತಿ ಇವತ್ತು. ಹೀಗಾಗಿ 5 ದಿನ ಅಲ್ಲಿ ಆದ ಕೂಡಲೇ ಕುಂಬಾರ ಗ್ರಾಮಕ್ಕೆ ಸ್ರಾವ ಗ್ರಾಮ, ಅಲ್ಲಿಂದ ತಾಲೂಕಿನಾದ್ಯಂತ ಪ್ರಯಾಣ ಮಾಡೋದ್ರ ಮುಖಾಂತರ ನಮ್ಮ ಗ್ರಾಮಕ್ಕೂ ಕೂಡ ಇಲಾಖೆಗಳಾಗಿರ್ಬೋದು ಸಾಕಷ್ಟು ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸ್ತವೆ. ಆದ್ರೆ ಅದನ್ನ ಜನರಿಗೆ ತಲುಪಿಸಲಿಕ್ಕೆ ಹಲವಾರು ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ಸರ್ಕಾರದ ಬೆನ್ನೆಲುಬಿಗೆ ನಿಂತು ಅವುಗಳನ್ನ ಜನರಿಗೆ ಮುಟ್ಟಿಸ್ತಕ್ಕಂತಹ ಕಾರ್ಯದಲ್ಲಿ ಅವುಗಳು ಸಂಘ ಸಂಸ್ಥೆಗಳು ತಮ್ಮದೇ ಆದ ಪಾತ್ರವನ್ನ ವಹಿಸ್ತವೆ. ಅಂತಹ ಒಂದು ಸಂಘ ಇವತ್ತಿನ ದಿನ ಉದ್ಘಾಟನೆಗೊಳ್ತಾ ಇದೆ. ಅವರು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿಯೇ ತಿಳಿಸಿದರು. ಮುಖ್ಯವಾಹಿನಿಗೆ ನಮ್ಮ ಬಡ ಮಹಿಳೆಯರನ್ನ ಮತ್ತು ಅನಾಥ ಮಹಿಳೆಯರನ್ನ ನಾವು ಮುಖ್ಯವಾಹಿನಿಗೆ ತರಬೇಕು. ಅಂದಾಗ ಮಾತ್ರ ಎಲ್ಲರಿಗೂ ಕೂಡ ಸಮಾನವಾಗಿ ಜೀವಿಸ್ತಕ್ಕಂತಹ ಒಂದು ಅಂಶವನ್ನು ನಾವು ಸಮಾನವಾಗಿ ಕಾಣಬಹುದಾಗಿದೆ ಅಂತ ಹೇಳಿದ್ರು. ಇದೊಂದು ಉತ್ತಮ ವಿಚಾರ. ಅಲ್ಲಿ ಇರ್ತಕ್ಕಂತಹ ಇವತ್ತಿನ ದಿನ ಅನಾಥ ಮಕ್ಕಳಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನ ವಿತರಣೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಇದು ಕೂಡ ಮುಖ್ಯವಾದಂತಹ ವಿಚಾರ ಅನ್ಕೊಳ್ಬಹುದು. ಈ ಸೇವಾ ಸಂಸ್ಥೆಯ ಮೂಲಕ ಮಹಿಳೆಯರಲ್ಲಿ ಆರ್ಥಿಕ ಸಬಲೀಕರಣ ಆಗಿರ್ಬೋದು, ಅವರಲ್ಲಿ ಆರೋಗ್ಯದ ವಿಚಾರಗಳನ್ನಾಗಿರ್ಬೋದು, ಮತ್ತೆ ಕೌಶಲ್ಯಗಳನ್ನ ಮಹಿಳೆಯರಲ್ಲಿ ತುಂಬತಕ್ಕಂಥದ್ದಾಗಿರ್ಬೋದು, ಅಂತಹ ವಿಚಾರಗಳನ್ನ ಅವರ ಕಾರ್ಯಕ್ರಮಗಳ ಮೂಲಕ ನಿರಂತರವಾಗಿ ಈ ಸಂಸ್ಥೆ ಮಾಡಲಿ. ಜೊತೆಗೆ ಈ ವಿದ್ಯಾರ್ಥಿಗಳಿಗೆ, ಬಡ ಅನಾಥ ಮಕ್ಕಳ ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕ ಶ್ರೇಯೋಭಿವೃದ್ಧಿಗೆ ಈ ಏನು ಸಾಮಗ್ರಿಗಳನ್ನ ನೀಡ್ತಾ ಇದ್ದಾರೆ, ಈ ಕಾರ್ಯವು ಕೂಡ ನಿರಂತರವಾಗಿ ಆಗಲಿ. ಜೊತೆಗೆ ವೇದಿಕೆಯ ಮೇಲೆ ಸಾಕಷ್ಟು ದಾನಿಗಳು ಕೂಡ ಉಪಸ್ಥಿತರಿದ್ದಾರೆ. ಅವರು ಕೂಡ ಈ ಸಂಸ್ಥೆಯ ಜೊತೆಗೆ ನಿರಂತರವಾಗಿ ಜೊತೆಗಿದ್ದು ಈ ಸಂಸ್ಥೆ ಮತ್ತಷ್ಟು ಮಗದಷ್ಟು ಸಾಮಾಜಿಕ ಕಾರ್ಯಗಳನ್ನ ಮಾಡಲಿ. ಹಾಗೆ ಜಮಖಂಡಿಯ ಒಂದು ಭಾಗದಲ್ಲಿ, ಈ ಗ್ರಾಮೀಣ ಭಾಗದಲ್ಲಿಯೂ ಕೂಡ ಈ ಸಂಸ್ಥೆ ಹೆಚ್ಚಿನ ಕಾರ್ಯಗಳನ್ನ ಮಾಡಲಿ ಅಂತ ಶುಭ ಹಾರೈಸ್ತಾ ನಾನು ಮಾತನಾಡ್ತೀನಿ.